ಎಕ್ಸ್‌ಎನ್‌ಎಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೋರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಸೊ ಫಸ್ಟು ಜುಲೈ 11ರಿಂದ ಯಾರು ಟ್ರೇಡಿಂಗ್ ಮಾಡ್ತಾ ಇರ್ಲಿಲ್ವೋ ಅವರ ಒಂದು ಎಕ್ಸ್‌ಎನ್‌ಎಸ್ ಅಕೌಂಟ್ ಪರ್ಮನೆಂಟ್ಲಿ ಡಿಲೀಟ್ ಆಯ್ತು. ಸೊ ನೆಕ್ಸ್ಟ್ ಅದಾದ್ಮೇಲೆ ಆನ್‌ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಇಂದ ಡಿಪಾಸಿಟ್ ಮಾಡ್ತಾ ಇದೀವಿ. ಅದು ಕೂಡ ರೀಸೆಂಟ್ಲಿ ಸ್ಟಾಪ್ ಆಯ್ತು. ಇತ್ತೀಚೆಗೆ ಸೊ ವಿತ್‌ಡ್ರಾವಲ್ ಕೂಡ ಸ್ಟಾಪ್ ಆಗಿದೆ. ಸೊ ಈಗ ತುಂಬಾ ಜನರ ಒಂದು ಎಕ್ಸ್‌ಎನ್‌ಎಸ್ ಅಕೌಂಟ್ ಅಲ್ಲಿ ಫಂಡ್ ಇದೆ. ಅದನ್ನ ಯಾವ ತರ ವಿತ್‌ಡ್ರಾ ಮಾಡ್ಬೇಕು ಮತ್ತೆ ಡೆಪಾಸಿಟ್ ಮಾಡಬೇಕಾಗಿದೆ. ಯಾವ ತರ ಡೆಪಾಸಿಟ್ ಮಾಡಿ ಟ್ರೇಡಿಂಗ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಡೆಪಾಸಿಟ್ ಮಾಡೋಕೆ ಮತ್ತೆ ವಿತ್‌ಡ್ರಾವಲ್ ಮಾಡೋಕೆ ಒಂದು ಸೇಫ್ ಐಡಿಯಾ ಕೂಡ ಇದೆ ಮತ್ತೆ ಅದ್ರ ಜೊತೆ ರಿಸ್ಕಿನೂ ಆಗುತ್ತೆ. ಓಕೆ. ಸೊ ಹೆಂಗ್ ರಿಸ್ಕಿ ಆಗುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು ದಿನ ಎಕ್ಸ್‌ಎನ್‌ಎಸ್ ಇಂದ ನಾವು ಯಾವ ತರ ಡೆಪಾಸಿಟ್ ಮಾಡ್ತಾ ಇದ್ವಿ, ಯಾವ ತರ ವಿತ್‌ಡ್ರಾವಲ್ ಮಾಡ್ತಾ ಇದ್ವಿ ಅಂದ್ರೆ ಸೊ ನಾನು ಈಗ ಒಂದು ಡೆಪಾಸಿಟ್ ಮಾಡ್ತಾ ಇದೀನಿ. ಈ ಒಂದು ಡೆಪಾಸಿಟ್ ಡೈರೆಕ್ಟ್ಲಿ ಎಕ್ಸ್‌ಎನ್‌ಎಸ್ ಅವರ ಒಂದು ಅಕೌಂಟ್‌ಗೆ ಕ್ರೆಡಿಟ್ ಆಗ್ತಾ ಇರಲಿಲ್ಲ. ಸೊ ಇದು ಯಾವ ತರ ಒಂದು ಪ್ರೋಸೆಸ್ ಇತ್ತು ಅಂದ್ರೆ ಈ ಒಂದು ಚೈನಲ್ಲಿ 3 ಜನ ಬರ್ತಾರೆ. ಒಂದು ನಾನು, ಇನ್ನೊಂದು ಮಿಡಲ್ ಮ್ಯಾನ್, ಸೊ ನೆಕ್ಸ್ಟ್ ಎಕ್ಸ್‌ಎನ್‌ಎಸ್. ಸೊ ನಾನೀಗ ಡೆಪಾಸಿಟ್ ಮಾಡ್ಬೇಕಂದ್ರೆ ಈ ಒಂದು ಡೆಪಾಸಿಟ್ ನಾನ್ ಮಾಡಿದ್ಮೇಲೆ ಮಿಡಲ್ ಯಾರು ಪರ್ಸನ್ ಇರ್ತಾನೋ ಇಂಡಿಯಾದಲ್ಲಿ ಸೊ ಅವರ ಒಂದು ಬ್ಯಾಂಕ್ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಆಗ್ತಾ ಇತ್ತು. ಅಲ್ಲಿಂದ ಡೈರೆಕ್ಟ್ಲಿ ಏನಾಗ್ತಾ ಇತ್ತು ಅದು ಎಕ್ಸ್‌ಎನ್‌ಎಸ್ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಆಗ್ತಾ ಇತ್ತು. ಸೊ ಸೇಮ್ ವಿತ್‌ಡ್ರಾವಲ್ ಪ್ರೋಸೆಸ್ ಕೂಡ ಹಿಂಗೆ ಇದೆ. ವಿತ್‌ಡ್ರಾ ಮಾಡ್ಬೇಕಂದ್ರೆ ಎಕ್ಸ್‌ಎನ್‌ಎಸ್ ಇಂದ ವಿತ್‌ಡ್ರಾ ಮಾಡಿದ್ರೆ ಡೈರೆಕ್ಟ್ಲಿ ನಮ್ಮ ಒಂದು ಅಕೌಂಟ್‌ಗೆ ಬರ್ತಾ ಇರ್ಲಿಲ್ಲ. ಅದು ಮಿಡಲ್ ಮ್ಯಾನ್ ಒಬ್ಬ ಅಕೌಂಟ್‌ಗೆ ಬರ್ತಿತ್ತು. ಆ ಒಬ್ಬ ಮಿಡಲ್ ಮ್ಯಾನ್ ಇಂದ ನಮ್ಮ ಅಕೌಂಟ್‌ಗೆ ಡೆಪಾಸಿಟ್ ಆಗ್ತಾ ಇತ್ತು. ಸೊ ಆ ಮಿಡಲ್ ಮ್ಯಾನ್ ಇದಾನಲ್ಲ ಎಕ್ಸ್‌ಎನ್‌ಎಸ್ ನ ಒಬ್ಬ ಅಥರೈಸ್ಡ್ ಪರ್ಸನ್ ಆಗಿರ್ತಾನೆ. ಸೊ ಈಗ ಎಕ್ಸ್‌ಎನ್‌ಎಸ್ ಅವರು ಅದು ಕೂಡ ಪ್ರಾಬ್ಲಮ್ ಆಗ್ತದೆ. ಇದರಿಂದಾನು ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಆ ಒಂದು ಆಪ್ಷನ್ ಕೂಡ ಇವಾಗ ಸ್ಟಾಪ್ ಮಾಡಿದ್ದಾರೆ. ಸೊ ಈಗ ನಾವು ಯಾವ ತರ ಮಾಡ್ಬೋದು ಅಂದ್ರೆ ಪೀಕ್ ಟು ಪೀಕ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಪೀಕ್ ಟು ಪೀಕ್ ಟ್ರಾನ್ಸಾಕ್ಷನ್ ಇದೆಯಲ್ಲ ತುಂಬಾ ರಿಸ್ಕಿ ಇದೆ. ಅಷ್ಟೊಂದು ಈಸಿ ಇಲ್ಲ. ಓಕೆ. ಬಟ್ ಯಾವ ತರ ಈಸಿ ಇದೆ? ಸೊ ಅದರಲ್ಲಿ ಆಪ್ಷನ್ಸ್ ಇರುತ್ತೆ ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪೀಕ್ ಟು ಪೀಕ್ ಅಂದ್ರೆ ಹೆಂಗೆ? ಇಲ್ಲೂ ಕೂಡ ಒಬ್ಬ ಮಿಡಲ್ ಮ್ಯಾನ್ ಬರ್ತಾನೆ. ಸೊ ಈ ಮಿಡಲ್ ಮ್ಯಾನ್ ಯಾರು ಅಂತ ನಮಗೆ ಗೊತ್ತಿರಲ್ಲ. ಎಕ್ಸ್‌ಎನ್‌ಎಸ್ ಅವ್ರಿಗೂ ಗೊತ್ತಿರಲ್ಲ. ಸೊ ಇಲ್ಲಿ ನಾವು ಡೆಪಾಸಿಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ಲಿ ಎಕ್ಸ್‌ಎನ್‌ಎಸ್ ಅಕೌಂಟ್‌ಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಬರಲ್ಲ. ನಮಗೆ ಒಂದು ಎಕ್ಸ್ಚೇಂಜ್ ಬೇಕಾಗಿರುತ್ತೆ. ಆ ಒಂದು ಎಕ್ಸ್ಚೇಂಜ್ ಬೈನಾನ್ಸ್ ಅಂತ ಹೇಳ್ಬೋದು. ಸೊ ನಾನೀಗ ಬೈನಾನ್ಸ್ ಅಲ್ಲೇ ಮಾಡ್ತಾ ಇದೀನಿ. ಸೊ ನೀವು ಎಕ್ಸ್‌ಎನ್‌ಎಸ್‌ಗೆ ಡೆಪಾಸಿಟ್ ಅಥವಾ ವಿತ್‌ಡ್ರಾವಲ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಒಂದು ಬೈನಾನ್ಸ್ ಅಕೌಂಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ. ಬೈನಾನ್ಸ್ ಅಕೌಂಟ್ ಇದ್ರೆ ಮಾತ್ರ ಡೆಪಾಸಿಟ್ ವಿತ್‌ಡ್ರಾವಲ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಬೈನಾನ್ಸ್ ಇದು ಕೂಡ ಎಫ್ಐ ರಿಜಿಸ್ಟರ್ಡ್ ಇದೆ. ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ. ಸೊ ಬೈನಾನ್ಸ್ ಅಕೌಂಟ್ ಇಲ್ಲ ಅಂದ್ರೆ ಡೌನ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿಂದ ನೀವು ಕೂಡ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈಗ ಡೆಪಾಸಿಟ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೋದು? ಡೆಪಾಸಿಟ್ ಮಾಡ್ಬೇಕಂದ್ರೆ ನಾನು ನಿಮಗೆ ಲೈವ್ ಅಲ್ಲೂ ಕೂಡ ತೋರಿಸ್ತೀನಿ. ಯಾವ ತರ ಡೆಪಾಸಿಟ್ ಮಾಡ್ಬೋದು, ಯಾವ ತರ ವಿತ್‌ಡ್ರಾವಲ್ ಮಾಡ್ಬೋದು. ಓಕೆ. ಸೊ ಈಗ ಡೆಪಾಸಿಟ್ ಮಾಡ್ಬೇಕಂದ್ರೆ ಸೊ ನಾನು ಬೈನಾನ್ಸ್‌ಗೆ ಡೆಪಾಸಿಟ್ ಮಾಡ್ಬೇಕಂದ್ರೆ ಅಲ್ಲೊಬ್ಬ ಎಕ್ಸ್-ವೈ-ಝೆಡ್ ಪರ್ಸನ್ ಇರ್ತಾನೆ. ಮಿಡಲ್ ಮ್ಯಾನ್ ಇರ್ತಾನೆ. ಅವ್ರ ಹತ್ರ ನಾನು ಏನ್ ಮಾಡ್ಬೇಕಾಗುತ್ತೆ? ಐಎನ್ಆರ್ ಇಂದ ಯುಎಸ್‌ಡಿಟಿ ಬೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಯುಎಸ್‌ಡಿಟಿ ಬೈಯಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ವಿತ್‌ಡ್ರಾ ಮಾಡ್ತೀವಲ್ಲ ಆವಾಗ ಸ್ವಲ್ಪ ರಿಸ್ಕ್ ಇರುತ್ತೆ. ಓಕೆ. ಸೊ ಈಗ ಏನ್ ಮಾಡ್ಬೇಕು ನಾವು? ಸೊ ಏನಕ್ಕೆ ರಿಸ್ಕ್ ಅಂದ್ರೆ ಆ ಒಬ್ಬ ಮಿಡಲ್ ಮ್ಯಾನ್ ಇರುತ್ತಲ್ಲ ಅವನ ಹತ್ರ ಯುಎಸ್‌ಡಿಟಿ ಆ ಮಿಡಲ್ ಮ್ಯಾನ್ ಹತ್ರ ಎಲ್ಲಿಂದ ಬಂದಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅದು ಬ್ಲಾಕ್ ಮನಿ ಆಗಿರ್ಬೋದು, ಇಲ್ಲಿಗಲ್ ಫಂಡ್ ಆಗಿರ್ಬೋದು, ಟೆರರಿಸ್ಟ್ ಫಂಡ್ ಆಗಿರ್ಬೋದು, ಈ ತರ ಫಂಡಿಂಗ್ ಇರುತ್ತೆ. ಬಟ್ ಅದರಲ್ಲಿ ವೆರಿಫೈಡ್ ಮರ್ಚೆಂಟ್ಸ್ ಇರ್ತಾರೆ. ಸೊ ಆ ವೆರಿಫೈಡ್ ಮರ್ಚೆಂಟ್ಸ್ ನ ನಾವು ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಸೊ ನಾನು ನಿಮ್ಗೆ ಈಗ ಫಸ್ಟ್ ಡೆಪಾಸಿಟ್ ಮಾಡೋದನ್ನ ಯಾವ ತರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬೈನಾನ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ತರ ನಮಗೆ ಒಂದು ನೋಟಿಸ್ ಸಿಗುತ್ತೆ. ಸೊ ಕೆಳಗೆ ರೈಟ್ ಸೈಡ್ ಅಸೆಟ್ ಅಂತ ಇದೆ. ಅಸೆಟ್ ಮೇಲೆ ಕ್ಲಿಕ್ ಮಾಡಿ. ಅಸೆಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಡ್ ಫಂಡ್ಸ್ ಅಂತ ಇದೆ. ಆಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು 3 ಆಪ್ಷನ್ ಬರುತ್ತೆ. ಸೊ ನಮಗೆ ಪೀಕ್ ಟು ಪೀಕ್ ಟ್ರೇಡಿಂಗ್ ಮಾಡಬೇಕಾಗಿದೆ. ಸೊ ಪೀಕ್ ಟು ಪೀಕ್ ಟ್ರಾನ್ಸಾಕ್ಷನ್ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗಿದೆ. ಪೀಕ್ ಟು ಪೀಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಡಿಜಿಟಲ್ ಇ-ರೂಪಿ ಇತ್ತು. ಡಿಜಿಟಲ್ ಇ-ರೂಪಿ ಇಂದ ನಮಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ನಾವು ಇಲ್ಲಿ ಏನ್ ಮಾಡೋಣ? ಸೊ ಇಲ್ಲಿ ಆಲ್ ಟ್ರಾನ್ಸಾಕ್ಷನ್ ಅಂತ ಇತ್ತು. ಓಕೆನಾ? ಆಲ್ ಟ್ರಾನ್ಸಾಕ್ಷನ್ ಅಂತ ಇತ್ತು. ಸೊ ಆಲ್ ಟ್ರಾನ್ಸಾಕ್ಷನ್ ಮೇಲೆ ಸೆಲೆಕ್ಟ್ ಇದ್ರೆ ನಾವೇನ್ ಮಾಡೋಣ ಇಲ್ಲಿ ಜಸ್ಟ್ ಯುಪಿಐ ಇದೆ. ಯುಪಿಐ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯುಪಿಐ ಐಡಿಯಿಂದ ನಾವೇನ್ ಮಾಡ್ಬೋದು ಈಗ ಪೇಮೆಂಟ್ ಮಾಡ್ಬೋದು. ಓಕೆ. ಸೊ ಈಗ ₹1000 ಎಲ್ಲಿದೆ ಚೆಕ್ ಮಾಡೋಣ. ಓಕೆ. ಇಲ್ಲಿ ನಾವು 500 ಇಂದ 4000 ಐಎನ್ಆರ್ ನ ಸೆಲೆಕ್ಟ್ ಮಾಡ್ಬೋದು. ಓಕೆನಾ? ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಇವರ ಒಂದು ರೇಟಿಂಗ್ ಇದೆ 100% ಇದೆ. ಬಟ್ ಇಲ್ಲಿ ಏನಾಗಿದೆ? ಸೊ ಒಬ್ರು ಸಿಲ್ವರ್ ಪರ್ಸನ್ ಸಿಗ್ತಾ ಇದ್ದಾರೆ. ಓಕೆನಾ? ಇವ್ರ ಹತ್ರ ಬ್ರೌನ್ಸ್ ಇದೆ. ಇಲ್ಲಿ ಸಿಲ್ವರ್ ಇದೆ. ಸೊ ಸಿಲ್ವರ್ ಪರ್ಸನ್ ನಾನು ಏನ್ ಮಾಡ್ತೀನಿ ಸೆಲೆಕ್ಟ್ ಮಾಡ್ತೀನಿ. ಇವ್ರ ಹತ್ರ ಯುಎಸ್‌ಡಿಟಿ ನ ಬೈ ಮಾಡ್ತೀನಿ. ಓಕೆ. ಸೊ ಇಲ್ಲಿ ಬೈ ಮಾಡೋಣ. ಬೈ ಮಾಡಿದ್ಮೇಲೆ ಅಪ್ಲೋಡ್ ಐಡೆಂಟಿಟಿ ಕಾರ್ಡ್ ಅಂತ ತೋರಿಸ್ತಾ ಇದೆ. ಓಕೆ. ಕಂಟಿನ್ಯೂ. ಸೊ ಇಲ್ಲಿ ನಾನು ₹1000 ನ ಹಾಕ್ತೀನಿ. ಓಕೆ. ₹1000 ನ ಹಾಕಿದ್ದೀನಿ. ಸೊ ನನಗೆ 9.84 ಯುಎಸ್‌ಡಿಟಿ ಸಿಗುತ್ತೆ. ಪ್ಲೇಸ್ ಆರ್ಡರ್. ಬಾಕ್ಸ್ ವೆರಿಫಿಕೇಶನ್ ಮಾಡೋಣ. ಕನ್ಫರ್ಮ್ ಮಾಡೋಣ. ವೆರಿಫೈ. ಗೋ ಟು ಚಾರ್ಟ್ ಅಂತ ಬಂತು. ಇಲ್ಲಿ ನಮ್ಗೆ ಇವ್ರು ಏನ್ ಕೇಳ್ತಾರೆ? ಅಪ್ಲೋಡ್ ಐಡೆಂಟಿಟಿ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ನನ್ನ ಒಂದು ಐಡೆಂಟಿಟಿ ಕಾರ್ಡ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ. ಸೆಂಡ್ ಮಾಡಿದ್ದೀನಿ. ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ವ್ಯೂ ಪೇಮೆಂಟ್ ಡೀಟೇಲ್ಸ್ ಮಾಡೋಣ. ಓಕೆ. ಸೊ ಪೇಮೆಂಟ್ ಡೀಟೇಲ್ಸ್ ಆದ್ಮೇಲೆ ಸೊ ನಾನು ಇವ್ರಿಗೆ ಏನ್ ಮಾಡ್ಬೇಕಾಗುತ್ತೆ? ಇವರ ಒಂದು ಹೆಸರು ಏನೋ ಒಂದು ಕಂಪನಿ ಇದೆ ಕ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಓಕೆ. ಸೊ ಇವರ ಒಂದು ಯುಪಿಐ ಐಡಿ ಇದೆ. ಓಕೆ. ಈ ಯುಪಿಐ ಐಡಿನ ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ. ಈ ಯುಪಿಐ ಐಡಿ ಮೇಲೆ ಕಾಪಿ ಮಾಡ್ಕೊಂಡು ಸೊ ನನ್ನ ಒಂದು ಪೇಮೆಂಟ್ ಆಪ್ಷನ್ ಫೋನ್ ಪೇ ಅಲ್ಲಿ ಹೋಗ್ತೀನಿ. ಫೋನ್ ಪೇ ಅಲ್ಲಿ ಹೋಗಿ ಸೊ ಈ ಒಂದು ಯುಪಿಐ ಐಡಿಗೆ ನಾನು ಪೇಮೆಂಟ್ ಮಾಡ್ತೀನಿ. ಓಕೆ. ಓಕೆ. ಅವ್ರ ಹೆಸರು ಕೂಡ ಬರ್ತಾ ಇದೆ. ಪ್ರೊಸೀಡ್ ಮಾಡೋಣ.
ಸೊ 1000 rupees ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಟು ಪೇಮೆಂಟ್. ಓಕೆ, ಪೇಮೆಂಟ್ ಮಾಡಿದ್ದೀನಿ. ಸೊ ಪೇಮೆಂಟ್ ಮಾಡಿದ್ಮೇಲೆ ಇವಾಗ ನಾವೇನ ಈ ಒಂದು ವ್ಯೂ ಡೀಟೇಲ್ಸ್ ಇದನ್ನ ಡೀಟೇಲ್ಸ್ ಓಪನ್ ಮಾಡಿ ಇದರದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಮತ್ತೆ ಈ ಒಂದು ಬೈನಾನ್ಸ್ ಅಲ್ಲಿ ಹೋಗಿ ಪೇಮೆಂಟ್ ಅಪ್ಲೋಡ್ ಪೇಮೆಂಟ್ ಪ್ರೂಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನೋಣ ಅಪ್ಲೋಡ್ ಪೇಮೆಂಟ್ ಪ್ರೂಫ್ ನ ಅಪ್ಲೋಡ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡಿದೀವಲ್ಲ, ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡೋಣ. ಈಗ ಅಪ್ಲೋಡ್ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡೋಣ. ಓಕೆನಾ, ಪೇಮೆಂಟ್ ಪ್ರೂಫ್ ಕೂಡ ಸೆಲ್ ಮಾಡಿದ್ದೀನಿ. ಸೊ ಈಗ ಅವ್ರು ನನಗೆ ಏನ್ ಮಾಡಿದ್ದಾರೆ, P2P ಇಂದ 9.84 USDT ನ ನನಗೆ ನನ್ನ ಒಂದು ಬೈನಾನ್ಸ್ ಅಕೌಂಟ್ಗೆ ಡೆಪಾಸಿಟ್ ಮಾಡಿದ್ರು. ಓಕೆ, ಸೊ ಚೆಕ್ ಅಸೆಟ್. ಎಸ್, ನನ್ನ ಒಂದು ಬೈನಾನ್ಸ್ ಅಕೌಂಟ್ ಅಲ್ಲಿ 9.86 ಆಲ್ರೆಡಿ ಒಂದು ಜೀರೋ ಎಷ್ಟೋ ಸಮಥಿಂಗ್ ಅಮೌಂಟ್ ಇತ್ತು. ಸೊ ಇಲ್ಲಿ ಬಂದಿದೆ. ಓಕೆನಾ, ಸೊ ಅಮೌಂಟ್ ಈಗ ನಂದ್ರಲ್ಲಿ ಡೆಪಾಸಿಟ್ ಆಗಿದೆ. ಸೊ ಈ ಒಂದು USDT ನಾವು ಏನ್ ಮಾಡ್ಬೇಕಾಗಿತ್ತು, ಈಗ ಈ ಒಂದು USDT ನಾವು ನಮ್ಮ ಎಕ್ಸ್ನೆಸ್ ಅಕೌಂಟ್ಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಡನ್. ಸೊ ಈಗ ಯಾವ ತರ ಡೆಪಾಸಿಟ್ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಮ್ಮ ಕೆಲಸ ಏನಂದ್ರೆ ನಮ್ಮ ಎಕ್ಸ್ನೆಸ್ ಅಕೌಂಟ್ ನ ಓಪನ್ ಮಾಡೋಣ. ಎಕ್ಸ್ನೆಸ್ ಅಕೌಂಟ್ ಓಪನ್ ಮಾಡ್ತೀನಿ. ಎಸ್, ಎಕ್ಸ್ನೆಸ್ ಅಕೌಂಟ್ ಓಪನ್ ಮಾಡಿದೆ. ಸೊ ಇಲ್ಲಿ ನಮ್ಮ ಒಂದು ಕ್ರಿಪ್ಟೋ ವ್ಯಾಲೆಟ್ ಇರುತ್ತೆ. ಈ ಕ್ರಿಪ್ಟೋ ವ್ಯಾಲೆಟ್ ನ ನೀವು ಇಲ್ಲ ಅಂದ್ರೆ ಇದನ್ನ ರೆಡಿ ಮಾಡ್ಕೊಳ್ಳಿ, ಆಪ್ಷನ್ ಇರುತ್ತೆ. ಓಕೆನಾ, ಕ್ರಿಪ್ಟೋ ವ್ಯಾಲೆಟ್ ನ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ರಿಪ್ಟೋ ವ್ಯಾಲೆಟ್ ಮೇಲೆ. ಓಕೆ, ಸೊ ಇದರಲ್ಲಿ ನಮಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ USD TRC20. ಓಕೆ, ಸೊ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಡೆಪಾಸಿಟ್ ಮಾಡೋಣ, ಇದನ್ನ ಡೆಪಾಸಿಟ್ ಮಾಡೋಣ. ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲೊಂದು ನಮಗೆ ಅಡ್ರೆಸ್ ಸಿಗುತ್ತೆ. ಓಕೆನಾ, ಕಾಪಿ ಅಡ್ರೆಸ್. ಕಾಪಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬೈನಾನ್ಸ್ ಅಲ್ಲಿ ಹೋಗಿ. ಓಕೆ, ನೆಕ್ಸ್ಟ್ ಬೈನಾನ್ಸ್ ಅಲ್ಲಿ ಹೋಗಿ. ಬೈನಾನ್ಸ್ ಅಲ್ಲಿ ಹೋಗಿದ್ಮೇಲೆ ಅಸೆಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಫಸ್ಟ್ ನಾವ್ ಏನ್ ಮಾಡ್ಬೇಕೀಗ, ಸೊ ಈ ಒಂದು ಅಮೌಂಟ್ ನಾವು ನಮ್ಮ ಒಂದು ಸ್ಪಾಟ್ ಅಮೌಂಟ್ಗೆ ಅಥವಾ ಫಂಡಿಂಗ್ ಅಮೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಟ್ರಾನ್ಸ್ಫರ್ ಮಾಡ್ಕೊಂಡೆ. ಡನ್. ಓಕೆ, ಈಗ ಸ್ಪಾಟ್ ಅಲ್ಲಿ ಏನಾಗಿದೆ, ಅಮೌಂಟ್ ಡೆಪಾಸಿಟ್ ಆಗಿದೆ. ಓಕೆ, ಸೊ ಈಗ ಇಲ್ಲಿ ಏನ್ ಮಾಡೋಣ, ನಾವು ಸೆಂಡ್ ಮಾಡೋಣ. ಓಕೆ, ಸೆಂಡ್ ಮಾಡಿ. ಸೆಂಡ್ ಮಾಡಿದ್ಮೇಲೆ ಇಲ್ಲಿ ನಮಗೆ 4 ಆಪ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ನಾವು ಏನ್ ಸೆಲೆಕ್ಟ್ ಮಾಡ್ಕೋಬೇಕು, ವಿಡ್ರಾ ಕ್ರಿಪ್ಟೋ. ಓಕೆ, ವಿಡ್ರಾ ಕ್ರಿಪ್ಟೋ ಫ್ರಮ್ ಬೈನಾನ್ಸ್ ಟು ಅದರ್ ಎಕ್ಸ್ಚೇಂಜ್ ಆರ್ ವ್ಯಾಲೆಟ್. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ USDT ಸೆಲೆಕ್ಟ್ ಮಾಡಿ. USDT ಸೆಲೆಕ್ಟ್ ಮಾಡಿ. ಇಲ್ಲಿ ಅಡ್ರೆಸ್ ಇದೆ, ಆಗ್ಲೇ ನಾವು ಎಕ್ಸ್ನೆಸ್ ಅಲ್ಲಿ ಅಡ್ರೆಸ್ ನ ಕಾಪಿ ಮಾಡ್ಕೊಂಡಿದ್ವಿ. ಆ ಅಡ್ರೆಸ್ ನ ಇಲ್ಲಿ ಪೇಸ್ಟ್ ಮಾಡಿ. TRC20 ಸೆಲೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಮ್ಯಾಕ್ಸ್ ಮೇಲೆ ಮ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೀವು ಎಷ್ಟು ಡೆಪಾಸಿಟ್ ಮಾಡ್ಬೇಕಂತ ಅನ್ಕೊಳ್ತೀರೋ ಅಷ್ಟು ಇಲ್ಲಿ ಅಮೌಂಟ್ ನ ಹಾಕಿ. ಓಕೆ, ಸೊ ನೆಕ್ಸ್ಟ್. ಓಕೆ, ವಿಡ್ರಾಲ್ ಮಸ್ಟ್ ಬಿ ಅಟ್ಲೀಸ್ಟ್ 10 USDT ಅಂತ ಕೇಳ್ತಾ ಇದೆ. ಓಕೆ, ನಾನು 1,000 ಮಾಡಿದೆ. ಸೊ ಇದರಲ್ಲಿ ಇನ್ನು 10 USDTಗೆ 0.24 ಕಡಿಮೆ ಇದೆ. ಓಕೆ, ಆಗ್ತಾ ಇಲ್ಲ. ಮಿನಿಮಮ್ ಡೆಪಾಸಿಟ್ ಮಾಡೋಕೆ 10 USDT ಬೇಕು. ಡನ್. ಸೊ ಪ್ರೊಸೆಸ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಜಸ್ಟ್ ಇಲ್ಲಿ ನಾವು ವಿಡ್ರಾ ಮಾಡಿದ್ರೆ ಇದೇನಾಗುತ್ತೆ, ನಮ್ಮ ಎಕ್ಸ್ನೆಸ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. TRC20 ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಇದನ್ನ ನೀವೇನ್ ಮಾಡಿ, ನಿಮ್ಮ ಒಂದು ಏನ್ ಮಾಡಿ, TRC ಇಲ್ಲಿ ಡೆಪಾಸಿಟ್ ಇರುತ್ತಲ್ಲ, ಇದರಿಂದ ನೀವು ನಿಮ್ಮ ಒಂದು ಎಕ್ಸ್ನೆಸ್ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸಿಂಪಲ್ ಮೆಥಡ್ ಇದೆ. ಓಕೆ, ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಕ್ಸ್ನೆಸ್ ಇಂದ ಯಾವ ತರ ವಿಡ್ರಾ ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಡನ್. ಸೊ ನನ್ನ ಹತ್ರ ನನ್ನ ಎಕ್ಸ್ನೆಸ್ ಅಲ್ಲಿ ಫಂಡ್ ಇದೆ. ಸೊ ಇದರಲ್ಲಿ ನಾನು ಏನ್ ಮಾಡ್ತೀನಿ, ಒಂದು 50 USD ವಿಡ್ರಾ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿಂದ ಏನ್ ಮಾಡ್ಬೇಕು ನಾವು, ಈ ಒಂದು ನನ್ನ ಎಕ್ಸ್ನೆಸ್ ಅಕೌಂಟ್ ಇಂದ ಸೊ ನಾನು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದನ್ನ ನನ್ನ ಕ್ರಿಪ್ಟೋ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಓಕೆ, ಕ್ರಿಪ್ಟೋ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಬಿಟ್ವೀನ್ ಯುವರ್ ಅಕೌಂಟ್ ಇದೆ, ಬಿಟ್ವೀನ್ ಯುವರ್ ಅಕೌಂಟ್. ಓಕೆ, ಸೊ ಇಲ್ಲಿಂದ ನಾನು ಏನ್ ಮಾಡ್ತೀನಿ, ನನ್ನ ಒಂದು 50 ಕ್ರಿಪ್ಟೋ ವ್ಯಾಲೆಟ್ ಅಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಇದೆ ನೋಡಿ, ಈ ಒಂದು ಟಿ ಮತ್ತೆ ಟಿ ಪಕ್ಕ ಡೈಮಂಡ್ ಇರುತ್ತೆ, TRC20. ಓಕೆ, ಇದ್ರ ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 50 USD ಹಾಕಿ, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಕನ್ಫರ್ಮ್. ಓಕೆ, ಕನ್ಫರ್ಮ್ ಆಗಿದೆ. ಬ್ಯಾಲೆನ್ಸ್ ಕ್ರಿಪ್ಟೋ ವ್ಯಾಲೆಟ್ ಅಲ್ಲಿ 50 USD ಬಂದು ಡೆಪಾಸಿಟ್ ಆಗಿದೆ. ಸೊ ಇಲ್ಲಿ ಕೆಳಗಡೆ ನಾವು ಸ್ಕ್ರಾಲ್ ಮಾಡಿದ್ರೆ TRC20 ಅಲ್ಲಿ ಏನಾಗಿದೆ, 50 USD ಟ್ರಾನ್ಸ್ಫರ್ ಆಗಿದೆ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈಗ ಈ ಒಂದು ಕ್ರಿಪ್ಟೋ ವ್ಯಾಲೆಟ್ ಇಂದ ಎಕ್ಸ್ನೆಸ್ ಕ್ರಿಪ್ಟೋ ವ್ಯಾಲೆಟ್ ಇಂದ ಬೈನಾನ್ಸ್ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಬೈನಾನ್ಸ್ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಬೈನಾನ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಸೊ ಈಗ ಇದರಿಂದ ನಾವು ಬೈನಾನ್ಸ್ ಅಲ್ಲಿ ಹೋಗಿ ಅಸೆಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಸೆಟ್ ಮೇಲೆ ಕ್ಲಿಕ್ ಮಾಡಿ. ಅಸೆಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಡ್ ಫಂಡ್ಸ್ ಅಂತ ಇದೆ, ಆಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಒಂದು ಆಪ್ಷನ್ 3 ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ.
ಡೆಪಾಸಿಟ್ ಕ್ರಿಪ್ಟೋ. ಓಕೆ, ಡೆಪಾಸಿಟ್ ಕ್ರಿಪ್ಟೋ ಫ್ರಮ್ ಅದರ್ ಎಕ್ಸ್ಚೇಂಜ್ ಆರ್ ವ್ಯಾಲೆಟ್. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ನಾವು ಏನು ಯು ಎಸ್ ಡಿ ಕೆ ಸೆಲೆಕ್ಟ್ ಮಾಡ್ತಾ ಇದೀವೋ ಯು ಎಸ್ ಡಿ ಕೆ ಇಲ್ಲೇ ಇರುತ್ತೆ, ಇರ್ಲಿಲ್ಲ ಅಂದ್ರೆ ಯು ಎಸ್ ಡಿ ಕೆ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದರಲ್ಲಿ ನಮಗೆ ಕೆ ಆರ್ ಸಿ ಕ್ವೆಂಟಿ ಎಲ್ಲಿದೆ ಹುಡುಕಬೇಕಾಗುತ್ತೆ. ಇಲ್ಲಿದೆ ನೋಡಿ, ಕೆ ಆರ್ ಎಕ್ಸ್ ಟ್ರಾನ್ ಕೆ ಆರ್ ಸಿ ಕ್ವೆಂಟಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಒಂದು ಅಡ್ರೆಸ್ ಸಿಗುತ್ತೆ. ಈ ಅಡ್ರೆಸ್ ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಈ ಅಡ್ರೆಸ್ ನ ಕಾಪಿ ಮಾಡ್ಕೊಳ್ಳಿ. ಈ ಅಡ್ರೆಸ್ ಕಾಪಿ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಎಕ್ಸ್ನೆಸ್ ಅಲ್ಲಿ ಬನ್ನಿ. ವಿಡ್ರಾ ಅಂತ ಇದೆ, ವಿಡ್ರಾ ಮೇಲೆ ಕ್ಲಿಕ್ ಮಾಡಿ. ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟು ಎಕ್ಸ್ಟರ್ನಲ್ ವ್ಯಾಲೆಟ್ ಅಂತ ಇದೆ. ಸೊ ಎಕ್ಸ್ಟರ್ನಲ್ ವ್ಯಾಲೆಟ್ ಅಡ್ರೆಸ್ ನ ಇಲ್ಲಿ ಪೇಸ್ಟ್ ಮಾಡಿ. ಆಲ್ರೆಡಿ ನಾವು ಬೈನಾನ್ಸ್ ಇಂದ ಕಾಪಿ ಮಾಡಿದ್ವಿ, ಅದನ್ನ ಪೇಸ್ಟ್ ಮಾಡಿ. ಓಕೆ, ಸೊ ಅಮೌಂಟ್ ಎಷ್ಟು ನಾನು ಟ್ರಾನ್ಸ್ಫರ್ ಮಾಡಬೇಕಾಗಿದೆ 50 USD. ಓಕೆ, 50 USD ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಕಂಟಿನ್ಯೂ, ಕನ್ಫರ್ಮ್, ಕನ್ಫರ್ಮ್. ಸೊ ಆಕ್ಷನ್ ಕನ್ಫರ್ಮ್ ಆಗಿದೆ. 5ರಿಂದ 10 ನಿಮಿಷ ಬೇಕಾಗುತ್ತೆ. 5ರಿಂದ 10 ನಿಮಿಷ ಆದ್ಮೇಲೆ ಸೊ ನಮ್ಮ ಒಂದು ಬೈನಾನ್ಸ್ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ, ಡನ್. ಸೊ ಇಲ್ಲಿ ನಮ್ಗೊಂದು ನೋಟಿಫಿಕೇಶನ್ ಬಂದು ನೋಡಿ, USDT ಡಿಪಾಸಿಟ್ ಪ್ರೊಸೆಸಿಂಗ್ ಅಂತ. ಓಕೆ, ಸೊ ಈಗ ಒಂದ್ಸರಿ ರಿಫ್ರೆಶ್ ಮಾಡೋಣ. USDT ಡಿಪಾಸಿಟ್ ಸಕ್ಸಸ್ಫುಲ್. ಓಕೆ, ಸೊ ಸಕ್ಸಸ್ಫುಲ್ ಅಂತ ಬಂದಿದೆ. ಒಂದ್ಸರಿ ರಿಫ್ರೆಶ್ ಮಾಡ್ತೀನಿ. ಡನ್. ಸೊ ಆಲ್ರೆಡಿ ನನ್ನ ಹತ್ರ ಎಷ್ಟು ಒಂದು 8 ಅಥವಾ 8 USDT ಇತ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ಅದಾದ್ಮೇಲೆ ಮತ್ತೆ 50 USD ಡೆಪಾಸಿಟ್ ಆಗಿದೆ. ಸೊ ಒಟ್ಟು ಇವಾಗ ನನ್ನ ಹತ್ರ 59.86 USDT ನನ್ನ ಹತ್ರ ಇದೆ. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂದ್ರೆ, ಈ ಒಂದು ಬೈನಾನ್ಸ್ ಇಂದ ನಾನು ಏನ್ ಮಾಡ್ತೀನಿ, ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಇವಾಗ ಏನಿದೆ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಈಗ ಸೆಂಡ್. ಓಕೆ, ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೆಂಡ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ಸ್ಪಾಟ್ ಇದೆಯಲ್ಲ, ಈ ಸ್ಪಾಟ್ ಇಂದ ನಾವು ಫಂಡಿಂಗ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಟ್ರಾನ್ಸ್ಫರ್ ಮಾಡೋಣ. ಈ ಒಂದು ಸ್ಪಾಟ್ ಇಂದ ನಮಗೆ ಫಂಡಿಂಗ್ ಅಲ್ಲಿ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮಾಡೋಣ, ಕನ್ಫರ್ಮ್ ಮಾಡೋಣ. ಓಕೆ, ಕನ್ಫರ್ಮ್ ಆಯ್ತು. ಈಗ ಈ ಒಂದು ಸ್ಪಾಟ್ ಇಂದ ನನಗೆ ಫಂಡಿಂಗ್ ಅಲ್ಲಿ ನನ್ನ ಒಂದು USDT ಬಂದಿದೆ. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಓಕೆ, ಸೆಂಡ್ ಮಾಡಿದ ಮೇಲೆ ಇಲ್ಲಿ ನಾವು ಸೆಲ್ ಟು INR ಅಂತ ಇದೆ. ಸೆಲ್ ಟು INR ಮೇಲೆ ಕ್ಲಿಕ್ ಮಾಡಬೇಕು. ಸೆಲ್ ಟು INR ಮೇಲೆ ಕ್ಲಿಕ್ ಮಾಡಿದ್ರೆ ಸೊ USDT ಅಂತ ಇರುತ್ತೆ. USDT ಮೇಲೆ ಕ್ಲಿಕ್ ಮಾಡಿ. ಸೊ 59 USDT ಇದೆ ನನ್ನ ಹತ್ರ. ಸೊ ಇದನ್ನ ನಾನು ಏನ್ ಮಾಡ್ಬೇಕು, ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಸೊ ಎಷ್ಟು 59.86. ಓಕೆ, 59.86 USD ಟೈಪ್ ಮಾಡ್ತೀನಿ. ಫುಲ್ ಅಮೌಂಟ್ ಟೈಪ್ ಮಾಡ್ತೀನಿ. ಸೊ ಈಗ ರಿಸೀವ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ರಿಸೀವ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ UPI ಅಂತ ಇದೆ, P2P. ಓಕೆ, ಸೊ ನನಗೆ ಎಷ್ಟು ಅಮೌಂಟ್ ಬರ್ತಾ ಇದೆ 5531. ಓಕೆ, IMPS ಅಲ್ಲಿ 5441 ಇದೆ. ಸೊ ನಾನು UPI ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡಿಜಿಟಲ್ UPI ಸ್ವಲ್ಪ ಜಾಸ್ತಿ ಸಿಗುತ್ತೆ, ಬಟ್ ನಾನು UPI ಸೇಫ್ ಸೈಡ್ ಇಂದ ಹೋಗ್ತೀನಿ. ಓಕೆ, ಸೊ ಆಲ್ರೆಡಿ ನನ್ನ ಒಂದು UPI ID ಆಡ್ ಮಾಡಿದ್ದೀನಿ. ನೀವು ಇನ್ ಕೇಸ್ UPI ID ನೀವು ಆಡ್ ಮಾಡಿರಲಿಲ್ಲ ಅಂದ್ರೆ ಇಲ್ಲಿ UPI ID ಆಡ್ ಮಾಡೋಕೆ ಆಪ್ಷನ್ ಬರುತ್ತೆ. ಓಕೆ, ಚೇಂಜ್ ಅಂತ ಇದೆ, ಮತ್ತೆ ಆಡ್ ಮಾಡೋಕೆ ಬರುತ್ತೆ, ಆಡ್ ಮಾಡಿ. ಓಕೆ, ಸೊ ನಾನು ಆಲ್ರೆಡಿ ಆಡ್ ಮಾಡಿದ್ದೀನಿ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ತೀನಿ. ಕನ್ಫರ್ಮ್ ಮಾಡಿದ್ಮೇಲೆ ಪ್ರಿವ್ಯೂ ಆರ್ಡರ್. ಸೊ ಇಲ್ಲಿ ಕಾಂಪ್ಲಿಕೇಶನ್ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ ಏನ್ ಬರ್ತಾ, ಒಂದು ಸಿಲ್ವರ್ ಇದೆ, ಸಿಲ್ವರ್ ಪಕ್ಕ ಒಂದು ಲಾಕ್ ಇದೆ. ಸೊ ಇವರು ಒಂದು ಏನ್ ಮಾಡಿದ್ರೆ ಸೇಫ್ ಇದೆ, ಮತ್ತೆ ಒಬ್ಬ ಜೆನ್ಯೂನ್ ವ್ಯಕ್ತಿ ಇದೆ ಅಂತ ನಾವು ಅನ್ಕೊಳ್ತೀನಿ. ಓಕೆ, ಆಲ್ರೆಡಿ 1725 ಆರ್ಡರ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ 99.80% ಕಮಿಷನ್ ಆರ್ಡರ್ ಇದೆ. ಓಕೆ, ಸೊ ಇದನ್ನ ನಾನು ಏನ್ ಮಾಡೋಣ, ಈಗ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದೆ. ಚಾಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಇಲ್ಲಿ ಏನ್ ಕೇಳ್ತಾ ಇದ್ರೆ ಚೆಕ್ ಮಾಡೋಣ. ಓಕೆ, ಚಾಟ್ ಮೇಲೆ ಹೋಗೋಣ. ಚಾಟ್ ಮೇಲೆ ಹೋದ್ಮೇಲೆ ಇಲ್ಲಿ ನಮ್ಗೆ ಏನ್ ಕೇಳ್ತಾ ಇದಾರೆ ಇವರು, ಡನ್. ಸೊ ಈಗ ಅವರು ನನಗೆ ಪೇಮೆಂಟ್ ಮಾಡಿದಾರೆ ಅಂತ ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ಓಕೆ, ಟ್ರಾನ್ಸಾಕ್ಷನ್ ಪ್ರೊಸೆಸ್ಡ್ ಸಕ್ಸಸ್ಫುಲಿ. ಟ್ರಾನ್ಸಾಕ್ಷನ್ ಪ್ರೊಸೀಡ್ ಸಕ್ಸಸ್ಫುಲಿ. ಓಕೆ, ಸೊ ಈಗ ನನ್ನ ಒಂದು ಫೋನ್ ಪೇ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಿದೆಯಾ. ಓಕೆ, ನನ್ನ ಮೆಸೇಜ್ ಬಂತು ನೋಡಿ. ನನ್ನ ಒಂದು ಯೂನಿಯನ್ ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಕ್ರೆಡಿಟ್ ಆಗಿದೆ 5532 rupees ಕ್ರೆಡಿಟ್ ಆಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಏನಪ್ಪಾ ಅಂದ್ರೆ ಪೇಮೆಂಟ್ ರಿಸೀವ್ಡ್ ಅಂತ ಇದೆಯಲ್ಲ, ಸೊ ಈ ಪೇಮೆಂಟ್ ರಿಸೀವ್ಡ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಪೇಮೆಂಟ್ ರಿಸೀವ್ಡ್, ಐ ಹ್ಯಾವ್ ವೆರಿಫೈಡ್. ಓಕೆ, ಕನ್ಫರ್ಮ್, ರಿಲೀಸ್. ಸೊ ಪಾಸ್ವರ್ಡ್ ಏನಾದ್ರು ಇಟ್ಟಿದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಡನ್. ಸೊ ನನ್ನ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಲ್ರೆಡಿ ಆಗಿದೆ. ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ. ಸೊ ಈ ಒಂದು ಮೆಥಡ್ ಇದೆ. ಸೊ ನನ್ನ ಬೈನಾನ್ಸ್ ಇಂದ ಎಲ್ಲವೂ ಜೀರೋ ಆಯ್ತು ಈಗ. ಓಕೆ, ಸೊ ಇದೊಂದು ಮೆಥಡ್ ಇದೆ. ಸೊ ಇದ್ರಲ್ಲಿ ನಾವು ಗಮನಿಸಬೇಕಪ್ಪ ಏನಂದ್ರೆ, ಫಸ್ಟ್ ಸೆಲ್ಲರ್ಸ್ ಹತ್ರ ಒಂದು ಬ್ಯಾಡ್ಜ್ ಇರಬೇಕು. ಸಿಲ್ವರ್ ಬ್ಯಾಡ್ಜ್ ಇದ್ರೆ ಒಳ್ಳೇದೇ, ಬ್ರೌನ್ಸ್ ಇದ್ರೆ ಕೂಡ ಓಕೆ, ಅದ್ರ ಪಕ್ಕ ಡೈಮಂಡ್ ಇದ್ರೆ ಇನ್ನೂ ಒಳ್ಳೇದೇ. ಓಕೆ, ಸೊ ನನಗೆ ಇವಾಗ ವಿಡ್ರಾ ಮಾಡುವಾಗ ಒಂದು ಒಂದು ಸಿಲ್ವರ್, ಅದ್ರ ಪಕ್ಕ ಇನ್ನೊಂದು ಏನೋ ಒಂದು ಸ್ಮಾಲ್ ಒಂದು ಬ್ಯಾಡ್ಜ್ ಇತ್ತು. ಸೊ ನಾನು ಗಮನಿಸಿಲ್ಲ.
ಸೊ ಸೇಫ್ ಫಂಡ್ ಇತ್ತು. ಸೊ ನಾನು ಅದನ್ನ ವಿಡ್ರಾ ಮಾಡ್ಕೊಂಡಿದ್ದೆ. ಈ ತರ ಪ್ರೋಸೆಸ್ ಇದೆ ಎಕ್ಸ್‌ನೆಸ್ ಅಲ್ಲಿ ಡೆಪಾಸಿಟ್ ಮಾಡಿ ಟ್ರೇಡಿಂಗ್ ಮಾಡೋಕೆ. ಸೊ ಎಕ್ಸ್‌ನೆಸ್ ಅಲ್ಲೇ ನಾವು ಯಾಕೆ ಟ್ರೇಡಿಂಗ್ ಮಾಡಬೇಕು? ಆಲ್ರೆಡಿ ತುಂಬಾ ಸಾರಿ ಹೇಳಿದ್ದೀನಿ. ಸೊ ಇನ್ನೊಂದ್ಸರಿ ಬೇಕಾದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀನಿ. ಓಕೆ ರೈಟ್. ಸೊ ಇಷ್ಟು ಪ್ರೋಸೆಸ್ ಇದೆ. ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ನನ್ನ ನಂಬರ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲ ಕೆಳಗಡೆ ನಂಬರ್ ಕೊಡ್ತೀನಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ